ನೋಡಿ ವೀಕ್ಷಕರೇ, ನಾಳೆ ಫಾಲ್ಗುಣ ಮಾಸದಲ್ಲಿ ಬರುವಂಥ ಮಹಾಶಿವರಾತ್ರಿ ತುಂಬ ವಿಶೇಷವಾದದ್ದು. ಈ ಶಿವರಾತ್ರಿ ದಿನ ಪೂಜಾ, ಧ್ಯಾನ, ತಪ, ಜಪ ಎಲ್ಲ ಮಾಡೋದ್ರಿಂದ ನಿಮಗೆ ಎಲ್ಲದರ ಫಲ ಸಿಗುತ್ತೆ. ನಿಮಗೆ ಶಿವನಿಗೆ ಅಭಿಷೇಕ, ಬಿಲ್ವಾರ್ಚನೆ, ಹಾಲಿನ ಅಭಿಷೇಕ ಹಾಗೂ ಮೊಸರು, ಸಕ್ಕರೆ, ಜೇನುತುಪ್ಪ ಇಷ್ಟಲ್ಲೂ ನೀವು ಅಭಿಷೇಕ ಮಾಡೋದ್ರಿಂದ ನಿಮಗೆ ಯಾರ ಜಾತಕದ ಕುಂಡಲಿಯಲ್ಲಿ ಶುಕ್ರ ಕುಂಡಲಿಯಲ್ಲಿ ಚೆನ್ನಾಗಿಲ್ಲ ಅಂದರೆ ನೋಡಿ, ಶುಕ್ರ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಂದರೆ ಒಳ್ಳೆಯದಾಗ ಶುಕ್ರನಿಂದ. ನಾಳೆ ತ್ರಯೋದಶಿ ಕೂಡ ಇದೆ, ಮಹಾಶಿವರಾತ್ರಿ ತ್ರಯೋದಶಿನೂ ಕೂಡ ಇದೆ. ಅದರಿಂದ ತ್ರಯೋದಶಿ ಇರೋದರಿಂದ ಶುಕ್ರವಾರ ತ್ರಯೋದಶಿ ಬರೋದು ತುಂಬ ವಿಶೇಷ. ಅದರಲ್ಲೂ ಶಿವರಾತ್ರಿಯ ಹಬ್ಬ ಬಂದಿರೋದು ತುಂಬ ವಿಶೇಷ. ಆದ್ದರಿಂದ ನೀವು ಈ ಶಿವರಾತ್ರಿ ಹಬ್ಬದಲ್ಲಿ ತ್ರಯೋದಶಿ ಬಂದಿರೋದ್ರಿಂದ ಶಿವನಿಗೆ ಸಕ್ಕರೆ, ಹಾಲು, ಮೊಸರು, ಜೇನುತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿ ನಿಮ್ಮ ಕೈಯಲ್ಲಿ ಆ ಶಿವಲಿಂಗನ ಸ್ಪರ್ಶ ಮಾಡ್ತಾ ಹಾಲು ಹಾಕಿ, ಮೊಸರು ಹಾಕಿ ತಿಕ್ತಾ ಇರಬೇಕು. ಮತ್ತು ಟೈಮಿಂಗ್ಸ್ಗಳು ಇದೆ, ಇದರ ಯಾವಾಗ ಮಾಡಬೇಕು ಪೂಜೆ ಅಂತ ನಾನು ಹೇಳ್ತೀನಿ ನಿಮಗೆ. ಶಿವಲಿಂಗ ಪೂಜೆ ಮಾಡ್ಬೋದು. ಯಾರ ಹತ್ರ ಶಿವಲಿಂಗ ಇಲ್ಲ ಅಂಥವರು ನೀವೇ ಮಣ್ಣಿನಲ್ಲಿ ಒಂದು ಪುಟಾಣಿ ಶಿವಲಿಂಗ ಮಾಡ್ಕೊಳ್ಳಿ ಪೂಜೆ ಮಾಡೋದಕ್ಕೆ. ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೋದು. ನೀವು ದರ್ಶನ ಮಾಡಬೇಕು, ದೇವರ ದರ್ಶನ. ಬೆಳಗ್ಗೆ ಬೇಗ ಎದ್ದು ನೀವು ಶುಚಿಭೂತರಾಗಬೇಕು. ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು. ನೀವು ಎದ್ಬಿಟ್ಟು ನೀವು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ತುಂಬ ಒಳ್ಳೆಯದು ನೋಡಿ. ಮತ್ತು ಉಪವಾಸ ಮಾಡೋರು ಹಾಲು ಮತ್ತು ಹಣ್ಣುಗಳನ್ನ ಸೇವಿಸ್ಬೋದು. ಯಾವುದೇ ರೀತಿ ನೀವು ಊಟನ ಮಾಡೋ ಹಾಗಿಲ್ಲ. ಉಪವಾಸ ಮಾಡೋರು, ಹುಷಾರಿಲ್ಲದೆ ಇರೋರು, ಡಯಾಬಿಟಿಕ್ ಪೇಷಂಟ್ಸು ಅಂಥವರೆಲ್ಲ ಊಟ ಮಾಡ್ಬೋದು. ಅವರು ಉಪವಾಸ ಮಾಡೋದೇನು ಬೇಡ. ಮತ್ತು ಉಪವಾಸ ಮಾಡೋರು ಯಾವುದೇ ಕಾರಣಕ್ಕೂ ಅನ್ನ ಮತ್ತು ಕರಿ ಸಾರು, ಅನ್ನ ಸಾರು ಮತ್ತು ಇದರಿಂದ ಕಾಳು ಕಡೆಯಿಂದ ಮಾಡಿರುವಂಥದ್ದೆಲ್ಲ ತಿನ್ನೋ ಹಾಗಿಲ್ಲ. ಮತ್ತು ಶಿವನಿಗೆ ನೀವು ನೈವೇದ್ಯ ಕಡಲೆಕಾಳಿನಿಂದ ಮಾಡಿದ ತಂಬಿಟ್ಟು, ಕಡ್ಲೆಯಿಂದ ಮಾಡಿದ ತಂಬಿಟ್ಟು, ಕಡಲೆಕಾಳಿಂದ ಏನಾದರೂ ಮಾಡಿರೋದಾದರೆ ಅದನ್ನು ನೀವು ಶಿವನಿಗೆ ನೀವು ನೈವೇದ್ಯ ಮಾಡಿ, ಯಾರಾದರೂ ಶಿವನ ಡಿವೋಟಿ ಬಾಬಾಸ್ ಇರ್ತಾರಲ್ಲ, ಲಾರ್ಡ್ ಶಿವನ ಡಿವೋಟೀಸು ಅಂಥವ್ರಿಗೆ ನೀವು ದಾನ ಮಾಡಬೇಕು. ಅದೊಂದು ಪ್ರಸಾದನ ದಾನ ಮಾಡಿ. ಮಹಾಶಿವರಾತ್ರಿ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಹಿಂದಿನ ರಾತ್ರಿ ನೀವು ಒಂದು ಊಟ ಮಾತ್ರ ಮಾಡಬೇಕು. ಅದು ಡೈಜೆಷನ್ ಆಗುವಂಥ, ಅಂದರೆ ಜೀರ್ಣಶಕ್ತಿ ಆಗುವಂಥ ಊಟ ಮಾಡಿರಬೇಕು ನೀವು. ಇದು ಶಿವಪುರಾಣದಲ್ಲಿರುವಂಥದ್ದು. ಇದನ್ನು ನೀವು ಪೂಜೆ ಎಲ್ಲ ಮಾಡಬೇಕು ಅಂದರೆ ನೀವು ವಿಶೇಷವಾಗಿ ನೋಡಿ, ಕರೆ ಎಳ್ಳನ್ನು ನೀವು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಇದು ಶಿವಪುರಾಣದಲ್ಲಿ ಹೇಳಿರುವಂಥದ್ದು, ನಾನು ಹೇಳ್ತಾ ಇದ್ದೀನಿ. ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಶಿವರಾತ್ರಿ ಒಂದು ಮಾಡಬೇಕು ಅಂದರೆ ಅದು ನಿಮಗೆ ಪ್ಯೂರಿಫೈ ಆಗುವಂಥದ್ದು. ಮತ್ತು ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹ ಎರಡೂ ಶುದ್ಧಿ ಆಗತ್ತೆ. ಆಮೇಲೆ ಗಂಗಾ ವಾಟರಲ್ಲಿ ಸ್ನಾನ ಮಾಡಬೇಕು, ಗಂಗಾ ನೀರಲ್ಲಿ ಸ್ನಾನ ಮಾಡಬೇಕು. ಸಂಕಲ್ಪ ಮಾಡಬೇಕು ನೀವು. ಆದಮೇಲೆ ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ನಿಮ್ಮ ಸಂಕಲ್ಪ ಮಾಡಾದಮೇಲೆ ಶಿವರಾತ್ರಿ ಎಲ್ಲ ಅಂದರೆ ಉಪವಾಸ, ಜಾಗರಣೆ ಎಲ್ಲ ಆದಮೇಲೆ ಸಂಕಲ್ಪ ಉಪವಾಸ ಮುರಿಯುವಂಥದ್ದು ಮಾರನೇ ಬೆಳಗ್ಗೆ. ಆದರೆ ದೇವರ ಒಂದು ಆಶೀರ್ವಾದ ಸಿಗಬೇಕು ನಿಮಗೆ. ಫಾಸ್ಟಿಂಗ್ ಮಾಡೋದರಿಂದ ಆಶೀರ್ವಾದ ಸಿಗುತ್ತೆ. ಆಮೇಲೆ ನಿಮಗೆ ಸಕ್ಸಸ್ ಸಿಗುತ್ತೆ, ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ. ಫಾಸ್ಟಿಂಗ್ ಅಂದರೆ ತುಂಬಾ ವಿಶೇಷವಾದದ್ದು. ಫಾಸ್ಟಿಂಗಲ್ಲಿ ನೀವು ಹಣ್ಣು ಮತ್ತು ಹಾಲು ಮಾತ್ರ ತೊಗೊಳ್ಬೇಕು. ಹಣ್ಣು ಮತ್ತು ಹಾಲು ತೊಗೊಳ್ಬೇಕು, ಊಟ ಮಾಡಬಾರ್ದು. ಉಪವಾಸ ಆಚರಣೆ ಮಾಡಿ ಶಿವಪೂಜೆ, ಶಿವಾರಾಧನೆ, ಶಿವ ಭಜನೆ ಮಾಡಬೇಕಾಗತ್ತೆ. ಶಿವ ಮಂತ್ರ ಹೇಳಬೇಕಾಗತ್ತೆ. ಮತ್ತು ಶಿವನ ಅಭಿಷೇಕಕ್ಕೆ ವಿಶೇಷವಾಗಿ ನೀವು ತುಪ್ಪವನ್ನು ಉಪಯೋಗಿಸಲೇಬೇಕು ಅಭಿಷೇಕಕ್ಕೆ. ಶಿವ ಅಂದರೆ ಪ್ರಿಯ, ಗುರುಪ್ರಿಯ ತುಪ್ಪ, ಅದರಿಂದ ನೀವು ತುಪ್ಪನ ಉಪಯೋಗಿಸ್ಬೇಕು. ಮತ್ತು ಇದ್ರ ಟೈಮಿಂಗ್ಸ್ ಕೂಡ ನಾನು ಹೇಳ್ತೀನಿ.
ಟೈಮಿಂಗ್ಸು ಯಾವ ಟೈಮಲ್ಲಿ ಇದು ಮಾಡಬೇಕು ಪೂಜೆ ಅಂತ ಹೇಳ್ತೀನಿ ನಾನು. 4 ಬಾರಿ ಪೂಜೆ ಮಾಡಬೇಕಾಗತ್ತೆ ಮಿಡ್ನೈಟಲ್ಲಿ. ನೀವು ಅಭಿಷೇಕ ವಿಧಿ ಎಲ್ಲ ಮುಗಿಸಿ ನಂತರ 4 ಬಾರಿ ನೀವು ಒಂದು ಸ್ಯಾಂಡಲ್ವುಡ್ ಅಂದರೆ ಗಂಧ ಪೇಸ್ಟ್ ಹಚ್ಚಬೇಕು ಶಿವನಿಗೆ. ಮತ್ತು ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪ, ನೀರು ಇಷ್ಟು ಆಗಿ ಕಾಮನ್ನಾಗಿ ನೀವು ಅಭಿಷೇಕ ಮಾಡಬೇಕು. ಡಿವೋಟೀಸು ಅಂದರೆ ಭಕ್ತರು. ಆಮೇಲೆ ಪ್ರಹಾರ ಪೂಜಾ ಅಂದರೆ ಪೂಜೆನ ಮಾಡಬೇಕಾಗುತ್ತೆ. ನೀವು ಪೂಜೆ ಮಾಡಿ ನೀವು ಸಂಕಲ್ಪ ಇಟ್ಕೊಂಡು ನಿಮ್ಮ ಏನು ಅನಿಸಿಕೆ ಪೂಜೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಸಂಕಲ್ಪ ಮಾಡಿ ಬಿಲ್ವಾರ್ಚನೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ. ಮತ್ತು ನೈವೇದ್ಯ ಕಣಗಿಲ ಹೂವು ಅರ್ಪಿಸ್ಬೋದು ನೀವು. ಆಮೇಲೆ ಬಿಲ್ವಪತ್ರೆ, ಧೂಪ ಹಾಕಬೇಕು. ನಿಮಗೆ ಘಮ ಘಮ ಅನ್ನುವಂಥದ್ದು ಹೂವನ್ನು ಅರ್ಪಿಸಬೇಕು ಶಿವನಿಗೆ. ಓಂ ನಮಃ ಶಿವಾಯ ಹೇಳಬೇಕು. ಇದು ಪಂಚಾಕ್ಷರಿ ಮಂತ್ರ. ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ, ಹೇಳ್ತೀನಿ ನಾನು. ಪಂಚಾಕ್ಷರಿ 108 ಬಾರಿ ನೀವು ಪಠನೆ ಮಾಡಬೇಕು ಜಾಗರಣೆ ಮಾಡಿ. ಯಾರಿಗೆ ರಾಹು ಮಹಾದಶೆ ನಡೀತಾ ಇದೆ, ರಾಹು ಅಂತರ್ದಶೆ ನಡೀತಾ, ರಾಹು ಯಾರಿಗೆ ಕುಂಡಲಿಯಲ್ಲಿ ಚೆನ್ನಾಗಿಲ್ಲ ಅಂಥವರಿಗೆ ಎಲ್ಲ ರಾಹುವಿಂದ ಒಳ್ಳೆ ಪ್ರಭಾವ ಸಿಗುತ್ತೆ. ಯಾರಿಗೆ ರಾಹುವಿನ ಪ್ರಭಾವ ಕೆಟ್ಟದಾಗಿರುತ್ತೆ ಅಂಥದ್ದು ಈಗ ಶಿವರಾತ್ರಿಯಲ್ಲಿ ಶಿವನಿಗೆ ಕರೆ ಎಳ್ಳು ಅರ್ಪಣೆ ಮಾಡಬೇಕು. ನೀವು ಕರೆ ಎಳ್ಳು ಹಾಕೊಂಡು ಸ್ನಾನ ಮಾಡೋದನ್ನ ನೀರಿಗೆ ರಾಹುದೇವ ವಿಶೇಷವಾಗಿ ನಿಮಗೆ ಆಶೀರ್ವದಿಸ್ತಾರೆ. ರಾಹುವಿನ ಆಶೀರ್ವಾದ ಸಿಗುತ್ತೆ ಶಿವನ ಆಶೀರ್ವಾದ ಜೊತೆಗೆ. ಮತ್ತು ಚತುರ್ದಶಿ ತಿಥಿ ಕೂಡ ಇದೆ. ಅದರಿಂದ ನೀವು ಏನು ಮಾಡಬೇಕು, ಮಹಾದಶೆ ಯಾರಿಗೆ ಶನಿ ಮಹಾದಶೆ ನಡೀತಿದೆ, ಶನಿ ಅಂತರ್ದಶೆ ನಡೀತಿದೆ ಅಂಥವರು ಕೂಡ ನಿಮಗೆ ಶನಿದೇವನಿಂದ ಒಳ್ಳೆ ಫಲಗಳು ಸಿಗುತ್ತೆ. ಯಾರ್ಯಾರಿಗೆ ಯಾವ ಕೆಲಸ ಆಗಿಲ್ಲ ಎಲ್ಲ ನಿಂತಿದೆ, ಶಿವರಾತ್ರಿ ನೀವು ಮಾಡೋ ಒಂದು ಪೂಜೆ ಆಗಿರ್ಬೋದು, ಧ್ಯಾನ, ತಪ, ಜಪ, ಭಜನೆ ಎಲ್ಲ ಮಾಡಿ ಬಿಲ್ವಾರ್ಚನೆ, ಅಭಿಷೇಕ ಯಾರು ಶಿವನಿಗೆ ಅರ್ಪಿಸ್ತಾರೋ ಈ ಶಿವರಾತ್ರಿ ದಿನ, ಕತ್ತಲೆ ದಿನ ಬೆಳಕನ್ನು ತರುವಂಥದ್ದು. ಶಿವರಾತ್ರಿ ಆದ ನಂತರ ಯಾರ್ಯಾರಿಗೆ ತೊಂದರೆ ಇದೆ ಅಂಥವರೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಶಿವನ ಪಂಚಾಕ್ಷರಿ ಜಪ ಮಾಡಿ. ನಿಮಗೆಲ್ಲರಿಗೂ ಶಿವನ ಆಶೀರ್ವಾದ, ಬಾಬಾನ ಆಶೀರ್ವಾದ ಸಿಗುತ್ತೆ, ಭೋಲೆನಾಥನ ಬಾಬಾ ಆಶೀರ್ವಾದ ಸಿಗುತ್ತೆ. ಮಹಾಶಿವರಾತ್ರಿಯಲ್ಲಿ ನಿಮಗೆ ಒಂದು ಪರಿವರ್ತನೆ ಆಗತ್ತೆ. ಅದರಿಂದ ನೀವೆಲ್ಲ ದೇವರಿಗೆ ಡೈಟಿ ಆಗಬೇಕು, ದೇವರನ್ನು ಧ್ಯಾನ ಮಾಡಬೇಕು, ಶಿವನ ಆರಾಧನೆ ಮಾಡಬೇಕು, ಶಿವನ ಜಪ ತಪ ಎಲ್ಲ ಮಾಡಿ ನಿಮಗೆ ಎಲ್ಲ ಸಿಗಲಿ. ದೇವರ ಒಂದು ಬಾಬಾ ಶಿವನ ಆಶೀರ್ವಾದ ಸಿಗಲಿ ನಿಮಗೆ. ನೋಡಿ, ನೀವು ಏನು ಎಲ್ಲ ಪರಿಕ್ರಮಗಳನ್ನ ಮಾಡ್ತೀರ ಮ್ಯಾಕ್ಸಿಮಮ್ ನಿಮಗೆ ರಥದ ಒಂದು ಬೆನಿಫಿಟ್ ಸಿಗುತ್ತೆ. ಅದರ ಒಂದು ನೀವು ಏನು ಮಾಡ್ತೀರ ಅದೆಲ್ಲ ನಿಮಗೆ ವಾಪಸ್ ನಿಮಗೆ ಆ ಶಿವ ನಿಮಗೆ ಆಶೀರ್ವದಿಸಿ ನಿಮಗೆಲ್ಲ ಕೊಟ್ಟು ಕಾಪಾಡ್ತಾರೆ. ಸನ್ರೈಸ್ ಬಿಫೋರ್ ನೀವು ಎದ್ಬಿಟ್ಟು ಆಚರಣೆ ಮಾಡಬೇಕು. ಮತ್ತು ನೋಡಿ, ಈಗ ಪಂಚಾಕ್ಷರಿ ಮಂತ್ರ ಒಂದು ವಿಡಿಯೋ ಮಾಡಿದ್ದೀನಿ ನಾನು 108 ಬಾರಿ. ಮತ್ತು ಪೂಜೆ ಹೇಗೆ ಮಾಡೋದು ಎಲ್ಲ ಸಜೆಷನ್ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಇನ್ನೊಂದು ಮಂತ್ರ ಹೇಳ್ತೀನಿ ಶಿವನದು, ಅದನ್ನು ಕೂಡ ನೀವು ಪಠನೆ ಮಾಡಿ. ಮತ್ತು ನಮಸ್ತೆ.